ಹಳೆ ನೆನಪುಗಳಂದ್ರೆ ಎಲ್ಲೂ ರಿಪೀಟ್ ಆಗಿದೆ. ತುಂಬಾ ಜನ ಒನ್ನಲ್ಲಿ ಇದ್ದವ್ರು ತೋರಿದ್ದಾರೆ, ಇನ್ಕ್ಲೂಡಿಂಗ್ ಸತ್ಯ ಆಗ್ಬೋದು, ನಾಣಿಯವರಿದ್ದಾರೆ, ಸಾಧು ಸರ್ ಇದ್ರು, ಅಲ್ಲೂ ಇದ್ರು, ಎಲ್ಲ ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ. ಬಟ್ ತುಂಬಾ ದೊಡ್ಡ ಕತೆ ಇದು, ತುಂಬಾ ವಾಸ್ಟ್ ಆಗಿರುವಂತ ಒಂದು ಕತೆ. ಅದನ್ನ ತುಂಬಾ ಕ್ರಿಸ್ಪ್ ಆಗಿ ಎಲ್ರಿಗೂ ಅರ್ಥ ಆಗೋ ತರ, ಎಲ್ರಿಗೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಸಿಕ್ಕಾಪಟ್ಟೆ ಆಗಿದೆ. ಇವತ್ತಿಗೆ ಟ್ರೆಂಡ್ ಏನ್ ನಡೀತಾ ಇದೆ ಸಿನಿಮಾ ಮೇಕಿಂಗ್ ಅಲ್ಲಿ ಏನೇನು ಹೊಸ ವಿಷಯಗಳಿದೆ ಅದೆಲ್ಲವನ್ನು ಡೈರೆಕ್ಟರ್ ಕ್ಯಾಮ್ರಾಮನ್ ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. 100% ತುಂಬಾ ನಂಬಿಕೆಯಿಂದ, ವಿಶ್ವಾಸದಿಂದ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ. 5 ಹಾಡುಗಳನ್ನ ಕವಿರಾಜ ಬರೆದಿರೋದು. ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜ ಬರೆದಿದ್ರು. ಇಲ್ಲಿ ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ ಬಜರಂಗಿ ಮೋಹನ ಮಾಸ್ಟರ್. ಅದಕ್ಕೆ ಸತ್ಯನ್ ಕ್ಯಾಮರಾ ವರ್ಕ್ ಬಗ್ಗೆ ನಾವೇನು ಹೇಳುವಂಗಿಲ್ಲ. ಇವತ್ತಿನ ಹೊಸ ಎಕ್ವಿಪ್ಮೆಂಟ್ ಗಳೆಲ್ಲ ಇಲ್ಲಿ ಬಳಸಿದ್ದಾರೆ. ಬಟ್ ಅದರೆಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ. ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನ ನನಗಿಂತ ಹೆಚ್ಚು ಫಾಲೋ ಅಪ್ ಕುಮಾರ್ ಇರ್ತಾರೆ. ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ ಮಟ್ಟದಲ್ಲಿ ಏನೇನು ಬೇಕು, ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳ ಕೊಟ್ಟಿದ್ದಾರೆ. ಏನ್ ಚಾಲೆಂಜ್ ಇಲ್ಲ. ಆಮೇಲೆ ಯಾರ ರೆಕಾರ್ಡ್ ಬ್ರೇಕ್ ಮಾಡೋದು ಬೇಡ, ನಮ್ಮ ರೆಕಾರ್ಡ್ ಬ್ರೇಕ್ ಮಾಡೋದು ಬೇಡ. ಒಳ್ಳೆ ಸಿನಿಮಾ ಮಾಡಿದೀವಿ. ತುಂಬಾ ವಿಶ್ವಾಸ ಹೆಚ್ಚಿದೆ, ಆತ್ಮವಿಶ್ವಾಸ ತುಂಬಾ ಜಾಸ್ತಿ. ಚೆನ್ನಾಗಿತ್ತು. ಹೊಸ ತರದ ಫೈಟು. ಹೆಚ್ಚು ಕಡಿಮೆ ಒಂದು 150-200 ಬ್ಯಾಗ್ ಧೂಳು, 3 ಕಲರ್ ಧೂಳು, ಇಡೀ ಫ್ಲೋರ್ ಧೂಳಾಗೋಗುತ್ತೆ. ಇನ್ನು ನಾನೇನಾಗಿರುತ್ತೆ ಅಂದ್ರೆ ಅದರಲ್ಲಿ ಬಾಂಬ್ ಬೇರೆ, ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ. ಇಲ್ಲೇನೆ ಆ ಬೆಂಕಿ ಉಂಡೆಗಳು ಹೋಗ್ತಾ ಇರ್ತವೆ. ತುಂಬಾ ಚೆನ್ನಾಗಿತ್ತು. ನಾನು ಯಾವತ್ತೂ ಶ್ರಮ ಹಾಕದೆ ಯಾವ್ದು ಕೆಲ್ಸಗಳಾಗಲ್ಲ. ಅದನ್ನ ನಂಬ್ಕೊಂಡಿರೋದು ನಾವು. ಅವ್ರು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದೀವಿ. ಸೇಫ್ಟಿ ಇಟ್ಕೊಂಡೆ ಮಾಡೋದಲ್ಲ ಎಲ್ಲ. ಬಟ್ ಯಾರು ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ. ಪ್ರತಿ ಶಾಟ್ ಹೊರಡೋ ಹಿಂಗಂದ್ರೆ ಇಷ್ಟು ಬರ್ತಿತ್ತು. ಚೆನ್ನಾಗಿತ್ತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚಿತ್ರೀಕರಣ ಮುಗಿದಿದೆ. ಡಬ್ಬಿಂಗ್ ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ. ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು 6 days ಮಾಡಬೇಕು. ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರೆ ಸಾಧು ಸರ್. ಎಡಿಟಿಂಗ್ ಅದ್ರ ಪಾಡಿಗೆ ನಡೀತಾ ಇದೆ. ಅದೇ ಇನ್ನು ಈ 6 days ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ವಂಡರ್ಫುಲ್ ಆಗಿದೆ. ನಮಗಂತೂ ಖುಷಿ ಇದೆ. ಫೋಟೋಶೂಟ್ ಮಾಡಿದಾಗಲೇ ತುಂಬಾ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತೀರಾ. ಹಾಡನ್ನ ನಿಮ್ಗೆಲ್ಲ ತೋರಿಸಿದ್ವಿ ನಾವು, ಹೇಗೆ ಕಾಣ್ತೀವಿ ಅಂತ. ತುಂಬಾ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಮತ್ತೆ ಸಂಜೀವರ್ಸ್ಗಿಂತ ಒನ್ನಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ. ಪ್ರೀತಿನ ಅದರ ಉತ್ಕಟತೆನ ಕಣ್ಣಲ್ಲಿ ತೋರಿಸುವಂತ ಒಂದು ಪ್ರಯತ್ನ. ಯಾವ್ದೇ ತರದ ಶೋಗಿ ತರದ್ದೇನು ಇಲ್ಲ ಅದರಲ್ಲಿ. ನಾಗಶೇಖರ್ ಹೀರೋನ ಮುಟ್ಸಲ್ಲ. ಅಮ್ಮ ಮಗಳಿದ್ದು ತುಂಬಾ ಖುಷಿ. 8 ವರ್ಷದಿಂದ ಈಗ ಮುಕ್ತಿ. ಇಲ್ಲ ಈಗ ತಿರ್ಗಾ ಆ ತರ ಬರ್ಬೇಕಾದ್ರೆ ಇನ್ನೊಂದು 3 ವರ್ಷ ಬೇಕಾಗುತ್ತೆ.